ಕೆಲವೊಮ್ಮೆ ಪೋಸ್ಟರ್ಗಳನ್ನ ಬೆನ್ನಿಗೆ ಹಚ್ಕೊಂಡು ಒಂದು ಗೋಡೆಗೆ ನಿಂತು ಆ ಕಡೆ ಒಂದು ಸ್ಟಿಕ್ ಮಾಡಿ ಅದನ್ನು ಗೋಡೆಗೆ ನಿಂತು ಹಿಂಗೆ ವರ್ಷ ಹೋಗ್ಬಿಡೋದು, ಅದು ಗೋಡೆಗೆ ಹತ್ಕೋತೀವಿ. ಈ ರೀತಿ ಹೋರಾಟಗಳು ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಒಂದು ಧ್ವನಿ ಲೋಕ ಸಂಘರ್ಷ ಸಮಿತಿಯ ಮೂಲಕ ಅವಾಗ ತಪ್ಪಿಸ್ಕೊಂಡು ಓಡಾಡ್ತಕ್ಕಂಥದ್ದು ಸಂಘದ ಪ್ರಚಾರಕರು ಸಾಮಾನ್ಯ ಅವರು ಜುಬ್ಬಾ ಬೈಜರು. ಆದರೆ ಈ ಲೋಕ ಸಂಘರ್ಷ ಸಮಿತಿಯ ಸಮಯದಲ್ಲಿ ಅನೇಕ ಜನ ಪ್ರಚಾರಕರು ಜೀನ್ಸ್ ಪ್ಯಾಂಟು, ಶರ್ಟು, ಆಮೇಲೆ ಟೈ ಈ ರೀತಿ ಹಾಕೊಂಡು ಒಂದು ಚಹಾ ಪುಡಿ ಮಾರಾಟ ಮಾಡೋರು, ಇನ್ಯಾರೋ ವಕೀಲರ ರೀತಿಯಲ್ಲಿ ಅವರು ಊರಿಂದ ಊರಿಗೆ ಪ್ರವಾಸನೆ ಮಾಡ್ತಾ ಇದ್ರು. ಒಂದ್ಸಲ ಈ ರೀತಿ ಎಲ್ಲ ಯೋಚನೆ ಮಾಡಿದಾಗ ಎಲ್ಲಾ ಪಕ್ಷಗಳ ನಾಯಕರು ಜೈಲಿನೊಳಗಿದ್ದಾರೆ. ಆದರೆ ಅತಿ ಹೆಚ್ಚು ಜನ ಕಾರ್ಯಕರ್ತರು RSSನವರು ಇನ್ನೂ ಹೊರಗಡೆನೇ ಇದ್ದಾರೆ. ಇಂದಿರಾ ಗಾಂಧಿಯವರು ಒಂದು SP ಗಳ ಒಂದು IPS ಆದಂತಹದ್ದು ಒಂದು ಮೀಟಿಂಗ್ ತಗೊಂಡ್ರಂತೆ. ಅವ್ರು ಕೇಳಿದ್ರು, ಇಷ್ಟೆಲ್ಲ ಜನರನ್ನ ಅರೆಸ್ಟ್ ಮಾಡಿದಿರಿ, ಆದ್ರೆ RSSನವ್ರು ಇನ್ನೂ ಹೊರಗೆ ಇದ್ದಾರೆ ಯಾಕೆ? ಅವಾಗ ಅವ್ರು ಹೇಳಿದ್ದು ಅಂದ್ರೆ RSSನವ್ರು ಯಾರು ಅಂತ ಗೊತ್ತಾಗಂಗಿಲ್ಲ. ಅವ್ರು ಬರ್ತಾರೆ, ಲಾಜ್ ಒಳಗಿರ್ತಾರ, ಲಾಜ್ ಒಳಗಿರಂಗಿಲ್ಲ. ಎಲ್ಲೋ ಗೆಸ್ಟ್ ಹೌಸ್ ಒಳಗಿರ್ತಾರ, ಗೆಸ್ಟ್ ಹೌಸ್ ಒಳಗಿರಂಗಿಲ್ಲ. ಎಲ್ಲಿರ್ತಾರೆ? ಯಾವುದೋ ಮನೆ ಒಳಗಿರ್ತಾರ. ಆ ಮನೆಗೆ ಹೋಗಿ ಕೇಳ್ತೀವಿ ನಾವು, ಅವ್ರು ಬಂದಾರಲ್ಲ ಅವ್ರು ಯಾರು ಅಂತ. ಆ ಮನೆಯ ಸಣ್ಣ ಹುಡುಗಿ ಹೇಳುತ್ತೆ, ಇಲ್ಲ ಅವ್ರು ನಮ್ಮ ಮಾಮ ಅಂತ ಹೇಳ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಮನೆಗಳಲ್ಲೇನೆ ಅವರು ಇದ್ದು ಪ್ರವಾಸ ಮಾಡ್ತಾರೆ. ಹೀಗಾಗಿ ನಮ್ಗೆ ಗೊತ್ತೇ ಆಗಂಗಿಲ್ಲ ಯಾರು RSSನವರು ಹೌದು ಮತ್ತು ಅಲ್ಲ. ಈ ರೀತಿ ಒಂದೊಂದು ಹೋರಾಟಗಳು ಸಹಿತ ನಡೆದಾಗ ಅದರ ಹಿಂದಗಡೆ ಸಂಘದ ಅನೇಕ ಕಾರ್ಯಕರ್ತರು ಕೆಲಸ ಮಾಡಿದರು. ಒಂದು ಉದಾಹರಣೆಯನ್ನು ಮಾತ್ರ ಹೇಳ್ತೀನಿ. ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅಲ್ಲಿ ಮಾತಾಡಿದ್ದು ಹುಬ್ಬಳ್ಳಿ ಕೇಂದ್ರವಾಗಿ ಈಗಿದ್ದಾರೆ ಮೈಸೂರಿನವರು ಶ್ರೀಯುತ ಸು ರಾಮಣ್ಣ. ಈಗ ಅವರಿಗೆ ಒಂದು 82 ವರ್ಷ. ಅವರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರು ಸಹಿತ ಆ ಕಡೆ ಈ ಕಡೆ ಹೋರಾಟಕ್ಕೋಸ್ಕರ ಓಡಾಟ ಮಾಡ್ತಿದ್ರು. ಕೊನೆಯವರೆಗೂ ಅವರು ಪೊಲೀಸರಿಗೆ ಸಿಕ್ಕಾಕೊಳ್ಳಿಲ್ಲ. ಬಾಗಲಕೋಟೆ ಹತ್ರ ಅವರು, ಇನ್ನೊಬ್ರು ಜನಸೇವಾ ವಿದ್ಯಾಕೇಂದ್ರ ಬೆಂಗಳೂರು ಹತ್ರ ಒಂದು ಜನೇನಹಳ್ಳಿಯಲ್ಲಿ ಒಂದು ಶಾಲೆ ಇದೆ. ನಂತರ ಅವರು ಅದಕ್ಕೆ ಪ್ರಮುಖರಾಗಿದ್ರು. ಇಬ್ರು ಪ್ರಚಾರ. ಅವರು ಕಾರೊಳಗೆ ಹೋಗ್ತಾ ಇದ್ರು, ಕಾರ್ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಇವರು ಕೆಳಗಡೆ ಬಿದ್ದರು. ಕಲಬುರಗಿಯಿಂದ ಹೋಗುವರು. ಬಿದ್ದಾಗ ಇವರಿಗೆ ಕಾಲಿಗೆ ಪೆಟ್ಟಾತು. ರಾಮಣ್ಣ ಕೃಷ್ಣಸ್ವಾಮಿಯವರಿಗೆ ಕಾಲು ಮುರಿದು, ರಾಮಣ್ಣ ಅವರಿಗೆ ಮುಖಕ್ಕೆ ಗಾಯ ಆಯಿತು. ಬಿದ್ದಿದ್ರು ಅಲ್ಲೇ. ಅವಾಗ ಒಂದಿಷ್ಟು ಜನ ಹುಡುಗರು ಬಂದರು. ಹುಡುಗರು ಬಂದಾಗ ಇವ್ರ ಹತ್ರ ಬರಲಿಲ್ಲ. ರಾಮಣ್ಣವರು ಗಟ್ಟಿಯಾಗಿ ಹಾಡು ಹೇಳಿಕ್ಕೆ ಶುರು ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಪೂಜಿಸಲೆಂದೆ ಹೂಗಳ ತಂದೆ ಅಂತ ಸಿನಿಮಾ ಹಾಡಿದ್ದಲ್ಲ, ಅದು ಹೇಳಿದಾಗ ಅವ್ರು ಹುಡುಗರು ಹತ್ರ ಬಂದರು. ಬಂದಾಗ ಅಲ್ಲಿ ನನ್ನ ಚೀಲ ಕೊಡಪ್ಪ ಅಂತ ಕೇಳಿದ್ರು. ಚೀಲ ತೆಗೆದ್ರು. ಅದರೊಳಗೆ ಅನೇಕ ವಿಳಾಸಗಳಿರುವಂತಹ ಡೈರಿ ಇತ್ತು. ಈಗೆಲ್ಲ ನಮ್ಮ ವಿಳಾಸಗಳೆಲ್ಲ ಇದರಲ್ಲಿದೆ. ಅವಾಗ ಡೈರಿ ಇತ್ತು. ಅದನ್ನು ತೆಗೆಸಿ ಅದನ್ನು ತಗೊಂಡು ಅದನ್ನು ತಮ್ಮ ಬಾಯಿಯೊಳಗೆ ಹಾಕೊಂಡು ತಿಂದು ಅದನ್ನು ಉಳಿದು. ಅಂದರೆ ಯಾವುದೇ ವಿಳಾಸಗಳು, ಯಾವುದೇ ಚರ್ಚೆಗಳು, ಯಾವುದೇ ದಾಖಲೆಗಳು ಪೊಲೀಸರಿಗೆ ಸಿಗಬಾರದು. ಒಂದಿಷ್ಟು ದಿವಸದ ನಂತರ, ಸ್ವಲ್ಪ ಸಮಯದ ನಂತರ, ಕೆಲವು ಗಂಟೆಗಳ ನಂತರ ಪೊಲೀಸರು ಬಂದರು. ಬಂದ ನಂತರ ಇವ್ರಿಗೆ ಕೇಳಿದ್ರು. ಇವ್ರನ್ನ ಆಸ್ಪತ್ರೆಗೂ ಕರ್ಕೊಂಡು ಹೋದ್ರು, ಬಾಗಲಕೋಟೆಗೆ ಕರ್ಕೊಂಡು ಹೋಗಿ ಇಬ್ಬರನ್ನು ಅಡ್ಮಿಟ್ ಮಾಡಿ ಇವರಿಗೆ ಕೇಳಿದ್ರು. ಅವಾಗ ಇವ್ರು ಹೇಳಿದ್ರು, ಏನು ನೀವು ಯಾರು? ಐ ಆಮ್ ಎ ಹೈಸ್ಕೂಲ್ ಟೀಚರ್ ಇನ್ ಬೆಂಗಳೂರು. ಐ ಕೇಮ್ ಹಿಯರ್ ಫಾರ್ ಟ್ರೈನಿಂಗ್ ಅಂತ ಹೇಳಿ ಅವ್ರು ಹೇಳಿದ್ರಂತೆ. ಹೇಳಿದಾಗ ಅವಾಗ ಇವರಿಗೆಲ್ಲ ಟ್ರೀಟ್ಮೆಂಟು ಎಲ್ಲ ನಡೀತು. ಆದರೆ ಪೊಲೀಸರ ಕಾವಲು ಮಾತ್ರ ಹಾಗೆ ಇತ್ತು. ಆದರೆ ಹುಬ್ಬಳ್ಳಿಯಿಂದ ಒಂದು ತಂಡ ಬಂದು ರಾತ್ರೋರಾತ್ರಿ ಇವರನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಇವರನ್ನು ಗೋವಾಕ್ಕೆ ಕರ್ಕೊಂಡು ಹೋದರು. ಹೀಗಾಗಿ ಕೃಷ್ಣಸ್ವಾಮಿರಾಯರು ಮತ್ತು ಸು ರಾಮಣ್ಣನವರು ಇಬ್ಬರು ಪೊಲೀಸರ ಬಂಧನಕ್ಕೆ ಒಳಗಾಗಬೇಕು. ನಂತರ ಇವತ್ತು ಸಹಿತ ರಾಮಣ್ಣವ್ರ ಮುಖದ ಮೇಲೆ ಒಂದು ಕಂಚಿದೆ. ಅದು ತುರ್ತು ಪರಿಸ್ಥಿತಿಯಲ್ಲಿ ಆಗಿದ್ದು. ಕೃಷ್ಣಸ್ವಾಮಿರಾವರು ಕೊನೆಯವರೆಗೂ ನೆಲದ ಮೇಲೆ ಕೂಡ್ಲಿಕ್ಕೆ ಅವರಿಗೆ ಆಗುವ ಸ್ಥಿತಿ ಇರಲಿಲ್ಲ. ಜನಸೇವಾದೊಳಗಿದ್ರು ಅವ್ರ ಪ್ರಚಾರಕರು. ಅವರಿಗೆ ಕಾಲಿಗೆ ಪೆಟ್ಟಾಗಿತ್ತು. ಹೀಗೆ ಹೊರಗಡೆ ಹೋರಾಟ ಮಾಡುವವರಿಗೂ ಕಷ್ಟ, ಜೈಲಿನೊಳಗಿದ್ದವರಿಗೂ ಹಿಂಸೆ. ಇವೆರಡರ ಮೂಲಕ ಕೊನೆಗೆ ಬಂದಿದ್ದು ಚುನಾವಣೆ. ಆ ಸಮಯದಲ್ಲೇ ಅನೇಕರ ಹೆಸರುಗಳನ್ನು ಅಶೋಕ್ ಪಾಟೀಲ್ ಹೇಳಿದರು. ಅದ್ರ ಜೊತೆಗೆ ಒಂದೆರಡು ಮಾತ್ರ ಸೇರಿಸ್ತೀನಿ. ಗುರುನಾಥ್ ಕುಳಗೇರಿಯವರು, ಆಮೇಲೆ ಶರ್ಮಾ ಅವರ ಹೆಸರು ಹೇಳಿದರು, ಗೋಡ್ಬಲೆ ಅವರ ಹೆಸರು ಹೇಳಿದರು, ಸುರೇಶ್ ಹೇರೂರು ಇವತ್ತು ಇಲ್ಲೇ ಇದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತಾ ಹೇಳಿದ್ರು. ಅವರು ಜೈಲಿಗೆ ಹೋಗಲೇ ಇಲ್ಲ, ಆದರೆ ತಪ್ಪಿಸ್ಕೊಂಡ್ರು. ಅವ್ರ ಮನೆಗೆ ಬಂದರು ಪೊಲೀಸರು. ಸುರೇಶ್ ಹೇರೂರು ಅಂದರೆ ಯಾರು ಅಂತ ಕೇಳಿದ್ರಂತೆ. ಕೇಳಿದಾಗ ಅವರಿದ್ರು, ಇಲ್ರಿ ನಮ್ಮ ಅಣ್ಣ ಅವನು. ಸರಿ, ಅವ್ರು ಹೇಳಿದ್ದಾರೆ ಹೊರಗೆ ಹೋಗ್ಯಾರ, ನೀನು ಓದ್ತೀನಿ ಅಂತ ಕೇಳಿದ್ರಂತೆ. ನಾ ಹೇಳ್ತು ಓದ್ತೀನಿ ಅಂತ ಹೇಳಿದ್ರು. ಆವಾಗ ಇವ್ರದ್ದು MSc ಮುಗಿದು MA ಓದಿದ್ರು. ಅಂದರೆ ಇವರು ಒಂದು ಅಂಡರ್ವೇರ್ ಮ್ಯಾಗ ಹಿಂಗೆ ನಿಂತಿದ್ರಂತ ಮಾತಾಡಿದ್ರು, ಕಳಿಸಿದ್ರು. ಇಲ್ಲಿಂದ ತಪ್ಪಿಸ್ಕೊಂಡು ಅವರು ಧಾರವಾಡ ಹೋದರು, ವಿಜಾಪುರ ಹೋದರು. ಅಲ್ಲಿಂದ ಬೆಂಗಳೂರಿಗೆ ಹೋದಾಗ ಅಲ್ಲಿನೂ ಬಂದ್ರು ಪೊಲೀಸರು. ಯಾರು? ಸುರೇಶ್ ಹೇರೂರು ಅಂತ. ನಾನು ಸುರೇಶ್ ಹೇರೂರು ಹೌದು ಅಂದರೆ ನಾನು ಧಾರವಾಡದಾಗ ಹೋಗ್ತೀನಿ, ಗುಲ್ಬರ್ಗಾದ ಅಲ್ಲ ನಾನು. ಈ ರೀತಿ ಅವರು ಸಹಿತ ಪೊಲೀಸರ ಇದಕ್ಕೆ ಸಿಕ್ಕಾಕೊಂಡಿಲ್ಲ. ಅನೇಕ ಜನ ಕಾರ್ಯಕರ್ತರು ಈ ಆ ರೀತಿ ಹುಡುಕ್ತಾ ಹೋದರೆ ಈಗೊಂದು ಗ್ರಂಥದ ವಿಮೋಚನೆಯೂ ಆಗೋದಿದೆ.
ಒಟ್ಟು ಹೋರಾಟಗಳೇನು ನಡೀತು ಅದರದೊಂದು ಗ್ರಂಥ ಭುಗಿಲು. ಆ ಒಂದು ಸರ್ವಾಧಿಕಾರದ ವಿರುದ್ಧ ಮಾಡಿರ್ತಕ್ಕಂತಹ ಹೋರಾಟ ಇದೆಲ್ಲ ನೋಡಿದಾಗ ತುಂಬ ಆಶ್ಚರ್ಯಕರವಾದಂತಹ ಅದ್ಭುತವಾದ ಘಟನೆಗಳು ನಮ್ಮ ಎದುರಿಗೆ ಸಿಗುತ್ತೆ. ಆ ಪುಸ್ತಕಗಳನ್ನು ನಾವು ನೋಡಲೇಬೇಕು. ಅದರ ಜೊತೆಗೆ ಅನೇಕ ಜನ ಈ ರೀತಿಯ ಹೋರಾಟದ ಕೊನೆಯ ಘಟ್ಟ ಅಂತ ಹೇಳಿದ್ರೆ ಚುನಾವಣೆಯ ಸಮಯದಲ್ಲಿ ಸರ್ಕಾರದಲ್ಲಿ ಅವರಿಗೆ ವರದಿ ಇತ್ತು, ಇಂದಿರಾ ಗಾಂಧಿ ಗೆದ್ದು ಬಿಡ್ತಾರೆ. ಅವರು ಗೆದ್ದು ಬಿಟ್ಟರೆ ಮತ್ತೆ ಸರ್ವಾಧಿಕಾರ, ಸಂವಿಧಾನದ ಏನು ಬದಲಾವಣೆಗಳನ್ನು ಮಾಡಲಿಕ್ಕೆ ಹಾಕಿಬಿಡಬಹುದು. ಈ ಲೆಕ್ಕದಲ್ಲಿ ಅವರು ಚುನಾವಣೆಯನ್ನು ಮಾಡಿದ್ರು. ಆವಾಗ ರಾಜಕೀಯ ನಾಯಕರೆಲ್ಲರೂ ಜೈಲಿನಿಂದನೇ ಅವ್ರದ್ದು ನಾಮಪತ್ರ. ಚುನಾವಣೆ ನಡೆಸಿದವರು ಯಾರು ಅಂತ ಹೇಳಿದ್ರೆ ಅಶೋಕ್ ಪಾಟೀಲ್ ಏನು ಹೇಳಿದ್ರು, ಯಾವುದೋ ಒಂದು ಡಕ್ಕಳ ಜೀಪ್ ತಗೊಂಡು ಹಳ್ಳಿಗೆ ತಿರುಗಾಡಿದ್ದು, ಅನೇಕರು ಸೈಕಲ್ ಮೇಲೆ ತಿರುಗಾಡಿದ್ದು, ತಾವೇ ಬುದ್ಧಿ ಕಟ್ಕೊಂಡು ತಿರುಗಾಡಿದ್ದು. ಈಗೆಲ್ಲ ಇದ್ದವರಿಗೆ ಊಟ ಕಟ್ಕೊಂಡು ಹೋಗೋದು ಸೈಕಲ್ ಮೇಲೆ ಅದೆಲ್ಲ ಅದು ಯಾರಿಗೂ ಗೊತ್ತೂ ಇಲ್ಲ, ಅನುಭವನೂ ಇಲ್ಲ. ಸೈಕಲ್ ಕಟ್ಕೊಂಡು ಚುನಾವಣೆ ಪ್ರಚಾರಕ್ಕೆ ಖಂಡಿತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಅದರ ನಾವು ಕಲ್ಪನೆಯೂ ಮಾಡ್ಕೊಳ್ಳೋದಿಲ್ಲ. ಏನಿದ್ರು ಇನ್ನೋವಾ ಕಾಲ ಇರಬೇಕು, ಡಬ್ಬದಲ್ಲೇ ಊಟ ಮಾಡಬೇಕು ಅನ್ನೋದು ಇವತ್ತಿನ ಪರಿಸ್ಥಿತಿ. ಆದಾಗ ಅವಾಗ ಅಕ್ಷರಶಃ ತಮ್ಮ ಹತ್ರ ಇರೋದೇ ದುಡ್ಡು ಹಾಕೋಬೇಕು, ಇಲ್ಲ ಬುದ್ಧಿ ಕಟ್ಕೊಂಡು ಹೋಗ್ಬೇಕು, ಸೈಕಲ್ ಮೇಲೆ ಹೋಗ್ಬೇಕು, ಚುನಾವಣೆಗಳನ್ನು ನಡೆಸಬೇಕು. ಭ್ರಷ್ಟಾಚಾರ ಮತ್ತು ಈ ಒಂದು ಸರ್ವಾಧಿಕಾರ ಇದರ ವಿರುದ್ಧವಾಗಿ ಎಲ್ಲರಿಗೂ ತಿಳಿಸಬೇಕು. ಈ ರೀತಿ ತಿಳಿಸಿ ಭೂಗತವಾಗಿ ಕೆಲಸ ಮಾಡಿರುವಂತಹದ್ದು ಸಂಘ ಮತ್ತು ತತ್ಸಮಾನ ಸಂಘಟನೆಗಳು. ಅನೇಕ ಈ ಮುಸ್ಲಿಂ ಲೀಗ್ ಎಲ್ಲ ಹೇಳ್ತಾರಲ್ಲ, RSSನ ಹತ್ತಿರದ ಪರಿಚಯ ಅವಾಗ ಜೈಲಿನೊಳಗೆ ಅನೇಕರಿಗೆ ಆಗಿದೆ. ಅನೇಕ RSSನ ಶಾಖೆಗಳು ಅವಾಗ ಜೈಲಿನೊಳಗೂ ನಡೀತಾ ಇತ್ತು. ಯಾರು RSSನ ಬೈತಾ ಇದ್ರು RSSನ ಸ್ವರೂಪವನ್ನು ಹತ್ತಿರದಿಂದ ಅವಾಗ ನೋಡಿತ್ತು. ಈ ರೀತಿ ಅವಾಗ ಚುನಾವಣೆಯ ನಂತರ ಜಯಪ್ರಕಾಶ್ ನಾರಾಯಣರು ಸಹಿತ ಅವರು ನೋಡತಕ್ಕಂತಹ ಸಂಘವನ್ನು ನೋಡತಕ್ಕಂತಹ ದೃಷ್ಟಿಯೇ ಬದಲಾಗೋಯಿತು. ಈ ರೀತಿ ದೇಶಕ್ಕೋಸ್ಕರ ದೇಶದಲ್ಲಿ ಸರ್ವಾಧಿಕಾರವನ್ನು ಅಳಿಸಿ ಹಾಕಿ ಪ್ರಜಾಪ್ರಭುತ್ವವನ್ನು ಮತ್ತೆ ನಿರ್ಮಾಣ ಮಾಡಲಿಕ್ಕೆ, ಮತ್ತೆ ಅದನ್ನು ತಗೊಂಡು ಬರಲಿಕ್ಕೆ ಪರಿಶ್ರಮ ಹಾಕಿದ್ದು ಸಂಘದ ಲಕ್ಷಾಂತರ ಜನ ಕಾರ್ಯಕರ್ತರು. ನಿರಂತರವಾಗಿ ಪ್ರಚಾರಕರು, ಅದಕ್ಕೆ ಬೇಕಾದಂತಹ ಸ್ಟ್ರಾಟಜಿಗಳು, ಅದಕ್ಕೆ ಬೇಕಾದಂತಹ ಖರ್ಚು ಮಾಡಲಿಕ್ಕೆ ಅವಾಗೇನು ಸ್ಥಿತಿ ಇರಲಿಲ್ಲ. ಆದರೆ ಈ ಎಲ್ಲ ಸಂದರ್ಭದಲ್ಲಿ ಆಗಿರತಕ್ಕಂಥದ್ದು ಈ ಕೆಲಸ, ಈ ಒಂದು ತುರ್ತು ಸ್ಥಿತಿ. ಕೊನೆಗೆ ಅವಾಗ ಇಂದಿರಾ ಗಾಂಧಿ ಸರ್ಕಾರ ಇಳಿಬೇಕಾಯಿತು, ಸೋತರು. ಜನತಾ ಪಾರ್ಟಿ ಅಂತ ಹೇಳಿ ಮಾಡಿದ್ರು, ಭಾರತೀಯ ಜನಸಂಘ ಇತ್ತು, ಅದನ್ನೆಲ್ಲ ಮರ್ಜು ಮಾಡಿ ಜನತಾ ಪಾರ್ಟಿ ಆಯಿತು. ಆ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ಮೊದಲನೆಯ ಪ್ರಧಾನಮಂತ್ರಿಗಳಾಗಿ ಮೊರಾರ್ಜಿ ದೇಸಾಯಿ ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲಿಗೆ ಅವರು ಮಾಡಿರ್ತಕ್ಕಂತಹ ಕೆಲಸ ಯಾವುದು ಸಂಪುಟ ಸಭೆಯಲ್ಲಿ ಅಂದರೆ ಈ ತುರ್ತು ಪರಿಸ್ಥಿತಿಯನ್ನು ತೆಗೆದುಹಾಕಿ. ಅದಾದ ನಂತರ ಮಾಡಿದ್ದೇನು ಅಂದರೆ ಸಂವಿಧಾನದಲ್ಲಿ ಯಾವ ತಿದ್ದುಪಡಿಗಳು ಸರ್ವಾಧಿಕಾರಿಗಳಿಗೆ ಅನುಕೂಲ ಆಗುವಂತೆ ಇತ್ತು ಅದನ್ನು ಬದಲಾಯಿಸಿ ಅದನ್ನು ಮತ್ತೆ ಮೂಲ ಸ್ವರೂಪಕ್ಕೆ ತಂದಿರತಕ್ಕಂಥದ್ದು ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದ ನಂತರ ಜನತಾ ಪಾರ್ಟಿ ಅವಾಗ ಅಧಿಕಾರದಲ್ಲಿ ಇತ್ತು. ಈ ರೀತಿ ಇದು ಅನೇಕರಿಗೆ ನೋಡುವವರಿಗೆ ಅವರಂದ್ರು ಅವಾಗ ಯಾರು 60ರೊಳಗೆ ಹುಟ್ಟಿದ್ರು, 70ರೊಳಗೆ ಹುಟ್ಟಿದ್ರು, ಇದು ಕಲ್ಪನೆಯೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಂದರೆ ಸ್ವಾತಂತ್ರ್ಯ ಸಿಕ್ಕು ಕೆಲವೇ ವರ್ಷಗಳಲ್ಲಿ 75 ಇಸ್ವಿ ಹೊತ್ತಿಗೆ ನಮ್ಮ ದೇಶ ಮತ್ತೊಂದು ಸರ್ವಾಧಿಕಾರಿ ಒತ್ತಡದಲ್ಲಿ, ಗುಲಾಮಗಿರಿಯನ್ನು ಮತ್ತೆ ತರುವಂತಹ ಒತ್ತಡದಲ್ಲಿ ಇದ್ದಾಗ ಆ ಒಂದು ಹೋರಾಟ ಮಾಡಿ ಮತ್ತೊಂದು ಸ್ವಾತಂತ್ರ್ಯವೇ ಇತ್ತು. ಆದರೆ ನೋಡುಗರಿಗೆ ಅಷ್ಟು ಅನಿಸಿಲ್ಲ, ಅನೇಕರಿಗೆ ಅನುಭವಕ್ಕೂ ಆವಾಗ ಬಂದಿರಲಿಕ್ಕಿಲ್ಲ. ಆದರೆ ಒಂದು ಅದ್ಭುತವಾದಂತಹ ಹೋರಾಟ, ಆ ಸರ್ವಾಧಿಕಾರಿತ್ವವನ್ನು ಕಿತ್ತಿ ಹಾಕ್ತಕ್ಕಂತಹ ಒಂದು ಪ್ರಯತ್ನ ನಡೆದಿರ್ತಕ್ಕಂಥದ್ದು ಈ 75ರಿಂದ 77ರವರೆಗೆ 21 ತಿಂಗಳುಗಳ ಈ ಒಂದು ಕರಾಳವಾಗಿರ್ತಕ್ಕಂತಹ ಒಂದು ಸಂದರ್ಭ. ಅನೇಕರು ಯಾರು ಜೈಲಿಗೆ ಹೋಗಿದಾರೋ ಅವ್ರನ್ನ ಇವತ್ತಿಗೂ ಕೇಳಿದ್ರೆ ಅವ್ರಿಗೇನು ದುಃಖ ಇಲ್ಲ. ಜೈಲಿಗೆ ನಾವೇನು ಯಾರಿಗೂ ಕೊಂದು ಹೋಗಲಿಲ್ಲ, ಯಾರಿಗೂ ಕಷ್ಟ ಕೊಟ್ಟು ಹೋಗಲಿಲ್ಲ, ನಾವು ಹೋಗಿದ್ದೊಂದು ಒಳ್ಳೆಯ ಕೆಲಸಕ್ಕೆ. ಅನೇಕರಿಗೆ ಜೈಲಿಗೆ ಹೋಗ್ಬೇಕಾದ್ರೆ ಯಾವಾಗ ಸನ್ಮಾನ ಅಂತ ಹೇಳಿದ್ರೆ ಒಳ್ಳೆ ಕೆಲಸಕ್ಕೆ ಹೋದಾಗ, ಯಾರೋ ಕೊಂದು ಹೋದಾಗಲ್ಲ. ಆದರೆ ಈ ರೀತಿ ದೇಶಕ್ಕೋಸ್ಕರ ಜೈಲಿಗೆ ಹೋಗಿ ಅವರು ತಮ್ಮ ದುಃಖ ಅದೇನೇ ಇದ್ರೂ ಸಹಿತ ಈಗ ಅವರಿಗೆ ಒಂದು ರೋಚಕವಾದಂತಹ ಅನುಭವ. ಆದರೆ ಅವ್ರನ್ನೆಲ್ಲ ನಾವು ಗೌರವಿಸ್ತಾ ಮತ್ತೊಮ್ಮೆ ಸಿಕ್ಕಿರತಕ್ಕಂತಹ ಈ ಸ್ವಾತಂತ್ರ್ಯವನ್ನು ನಿರಂತರವಾಗಿ ನಾವು ಉಳಿಸ್ಕೋಬೇಕು, ಅದನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ